ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಸಾಹಿಲ್. ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಡ್ತಾ ಇರುವಂತದ್ದು ಒಂದ್ ಕಡೆ ತಮಿಳುನಾಡಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಗೊತ್ತಿರುವಂತ ವಿಚಾರ. ಮ್ಯಾಜಿಕ್ ನಂಬರ್ ಅನ್ನು ರೀಚ್ ಮಾಡಬೇಕು ಅಂತಂದಾಗ ಇನ್ನೂ ಅಗತ್ಯ ಮ್ಯಾಜಿಕ್ ಸಂಖ್ಯೆಗಳು ಬೇಕಿತ್ತು. ಒಂದ್ ಕಡೆ ಕಾಂಗ್ರೆಸ್ ಇತರೆ ಅದರ್ಸ್ ಜೊತೆ ಸೇರ್ಕೊಂಡು ಬಹುಮತಕ್ಕೆ ಬೇಕಿರುವಂತ 118 ರೀಚ್ ಮಾಡಲಿಕ್ಕೆ ಯಾವ ರೀತಿ ಮುಂದಾಗಿರುವಂಥದ್ದು, ಆ ಮೂಲಕ ಸರ್ಕಾರ ರಚನೆಗೆ ಹಕ್ಕು ಮಂಡನೆ ಮಾಡಲಿಕ್ಕೆ ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ವಿಜಯ್, ಯಾವ ರೀತಿ ಪ್ರಕ್ರಿಯೆ ನಡೀತಾ ಇದೆ ಅಲ್ಲಿ? ವಸಂತ, ಈಗ 108 ಸ್ಥಾನವನ್ನ ಗೆದ್ದಿರುವ ವಿಜಯ್ ಅವರ ರೂಟ್ ಮ್ಯಾಪ್ ಅನ್ನ ಟ್ರ್ಯಾಕ್ ಮಾಡೋದಕ್ಕೊಂದಷ್ಟು ವಿಭಾಗಗಳು ಸಕ್ರಿಯರಾಗಿದ್ದಾರೆ. ಕಾರಣ ಅವರ ರೂಟ್ ಮ್ಯಾಪ್ಗಳು ಸೆಕೆಂಡಿಗೂ ಕೂಡ ಬದಲಾಗ್ತಾ ಇದೆ. ಅವರು ಎಲ್ಲಿಗೆ ಹೋಗ್ತಾ ಇದ್ದಾರೆ, ಯಾರನ್ನ ಭೇಟಿ ಮಾಡ್ತಾ ಇದ್ದಾರೆ, ಇವೆಲ್ಲವೂ ಕೂಡ ಒಂದು ತರಹದಲ್ಲಿ ತಮಿಳುನಾಡಿನ ಪೊಲಿಟಿಕಲ್ ಥ್ರಿಲ್ಲರ್ ಮೂವಿ ನೋಡ್ದಂಗೆ ಆಗ್ತಾ ಇದೆ. ಕಾರಣ ಅದು ಕ್ಷಣಚಿತ್ತಂ ಕ್ಷಣಪಿತ್ತಂ ಅನ್ನೋ ಹಾಗೆ ಕ್ಷಣ ಕ್ಷಣಕ್ಕೂ ಕೂಡ ರೋಚಕ ತಿರುವನ್ನು ಪಡೆದುಕೊಳ್ತಾ ಇದೆ. ಈಗ ಎಲ್ಲ ಒಂದು ಕಡೆ ವಿಜಯ್ ಅವರು ಗೆದ್ದು ಬೀಗಿರ್ತಕ್ಕಂಥ 2 ಕ್ಷೇತ್ರ, ಸಾಂವಿಧಾನಿಕವಾಗಿ ಒಂದು ಕ್ಷೇತ್ರಕ್ಕೆ ಅವರು ರಿಸೈನ್ ಅನ್ನು ಕೊಡಲೇಬೇಕು. ಒಂದು ಕ್ಷೇತ್ರದಲ್ಲಿ ಮಾತ್ರ ಅವರು ಶಾಸಕ ಸ್ಥಾನವನ್ನು ಗಿಟ್ಟಿಸಿಕೊಳ್ತಾರೆ. ಇನ್ನು ಭಾರತೀಯ ಚುನಾವಣಾ ಆಯೋಗದ ಪ್ರಕಾರ 14 ದಿವಸದ ಒಳಗಾಗಿ ಬಿಟ್ಟು ಅವರು ರಿಸೈನ್ ಮಾಡಿರ್ತಕ್ಕಂತಹ ಕ್ಷೇತ್ರಕ್ಕೆ ಎಲೆಕ್ಷನ್ ಆಗಬೇಕು, ಬೈ ಎಲೆಕ್ಷನ್. ಈಗ ಸಿನಿಮಾ ರಂಗದ ಸ್ನೇಹಿತೆ ತ್ರಿಷಾ, ವೈಯಕ್ತಿಕ ಬದುಕಲ್ಲೂ ಕೂಡ ತ್ರಿಷಾ ಅವರ ಪಾತ್ರ ಇದೆ ಅನ್ನುವಂತಹದ್ದು ಗಾಸಿಪ್ಪು. ಈ ಎಲ್ಲದರ ನಡುವೆ ತ್ರಿಷಾ ಅವರಿಗೆ ಅವಕಾಶ ಸಿಗುತ್ತಾ ಅಥವಾ TVK ಪಕ್ಷದ ಬೇರೆ ಯಾವುದಾದ್ರೂ ಒಂದು ಕಾಮನ್ ಮ್ಯಾನ್ ಆ ಕ್ಷೇತ್ರದಲ್ಲಿ ನಿಲ್ಲುವ ಸಾಧ್ಯತೆ ಇದೆಯಾ? ಇವೆಲ್ಲವೂ ಕೂಡ TVK ಪಕ್ಷದ ಹೈಕಮಾಂಡ್ಗೆ ಬಿಟ್ಟಿರತಕ್ಕಂಥ ವಿಚಾರ. ಈಗ ಹೈಕಮಾಂಡ್ ಪ್ರತಿಯೊಬ್ಬರಿಗೂ ಗೊತ್ತಿರುವ ಹಾಗೆ ಅದು ನಟ ವಿಜಯ್ ಮಾತ್ರ. ವಿಜಯ್ರವರ ಮನಸ್ಸಿನಲ್ಲಿ ಯಾವ ಅಭ್ಯರ್ಥಿ ಹೆಸರು ಓಡಾಡ್ತಾ ಇದೆ, ಜೊತೆಗೆ ಸಿನಿಮಾ ಕ್ಷೇತ್ರದ ಅತ್ಯಂತ ಆಪ್ತೆ ಎಂದು ಕರೆಸಿಕೊಳ್ಳುವ ವೈಯಕ್ತಿಕ ಬದುಕಿನಲ್ಲೂ ಕೂಡ ತ್ರಿಷಾ ಅನೇಕ ಬಾರಿ ಬಂದು ಹೋಗಿದ್ರು ತಮಿಳುನಾಡಿನ ಗಾಸಿಪ್ನಲ್ಲಿ. ಸೊ ಅದೇ ತ್ರಿಷಾಗೆ ರಿಸೈನ್ ಮಾಡಲ್ಪಟ್ಟಂತಹ ಕ್ಷೇತ್ರದಲ್ಲಿ ಅಭ್ಯರ್ಥಿ ಆಗೋದಕ್ಕೆ ಅವಕಾಶ ಸಿಗುತ್ತಾ? ಇವೆಲ್ಲವೂ ಕೂಡ ಕಾದು ನೋಡಬೇಕಾಗಿರ್ತಕ್ಕಂಥ ವಿಚಾರ. ಮತ್ತೊಂದು ಕಡೆ ಈಗ ಸರಳ ಬಹುಮತ ಸಾಬೀತುಪಡಿಸೋದಕ್ಕೆ ವಿಜಯ್ ಅವರು ಸರ್ಕಸ್ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಅಧಿಕೃತವಾಗಿ ಒಪ್ಪಿಕೊಳ್ತಾ ಅಥವಾ ವಿಜಯ್ ಅಧಿಕೃತವಾಗಿ ಒಪ್ಪಿಕೊಂಡಿದ್ದಾರೆ, ಇವೆಲ್ಲವೂ ಕೂಡ ಖಚಿತತೆ ಇಲ್ಲಿರ್ತಕ್ಕಂಥ ವಿಚಾರ. ಇನ್ನೇನು ಅರ್ಧ ಗಂಟೆಯಲ್ಲಿ ಎಲ್ಲ ಚಿತ್ರಣಕ್ಕೂ ಕೂಡ ಒಂದು ತಾರ್ಕಿಕ ಉತ್ತರ ಸಿಗಬೇಕು. ವಸಂತ, ಧನ್ಯವಾದ ತಮ್ಮ ಮಾಹಿತಿಗಾಗಿ ಸಾಹಿಲ್.